ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್, ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಎಲ್ಲರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮೊಹಮ್ಮದ್ ಝೈದ್ ಹಾಗೂ ಅವರ ಫ್ರೆಂಡ್ ಹೆಸರು ಹೇಳಂಗಿಲ್ಲ ಅಂತ ಹೇಳಲ್ಲ, ಆಯಿತಾ. ಧನ್ಯವಾದಗಳು ಕಣಪ್ಪ ಇಬ್ಬರಿಗೂ ಕೂಡ. ಬನ್ನಿ, ಇಬ್ಬರು ಕೂಡ ಒಂದೇ ಕಾಲೇಜು, ಎಂಜಾಯ್ ಮಾಡಿ. ಬೋರ್ಕ್ಸ್ ಸೆಂಟ್ರಲ್ ಏಮ್ ಇನ್ ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈಸ್ ಟು ಸೆಲೆಬ್ರೇಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹೇಳಿ ನೋಡೋಣ. ಎಸ್, ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ಪರ್ಮನೆನ್ಸ್ ಆಫ್ ಲಿಟ್ರೇಚರ್ ಅಂತ. ಬನ್ನಿ ಈಗ ಕ್ವಶನ್ ನಂಬರ್ 2. ಅಕಾರ್ಡಿಂಗ್ ಟು ಕುವೆಂಪು, ವೇರ್ ಕ್ಯಾನ್ ವಿ ಫೈಂಡ್ ಡಿವೈನಿಟಿ ಇನ್ ದಿ ಪೋಯಮ್ ಅಂತ ಇದೆ. ಅದು ಎಲ್ಲರಿಗೂ ಕೂಡ ಗೊತ್ತು. ದಟ್ ಈಸ್ ಓನ್ಲಿ ಇನ್ ನೇಚರ್ ಆ್ಯಂಡ್ ಇನ್ ಅವರ್ ಸೆಲ್ಫ್ ಅಂತ. ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಚ್ ದಿ ಫಾಲೋಯಿಂಗ್ ವಿತ್ ರಿಗಾರ್ಡ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಇದೆ. ನಂಬರ್ ಆಫ್ ಮೋಟರ್ ವೆಹಿಕಲ್ಸ್ ಗ್ರೋಯಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಚ್ ದ ಫಾಲೋಯಿಂಗ್. ಇದು ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ 100% ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು 1ಗೆ ಬಿ ಆಗಿರುತ್ತೆ. ಪೆಡಿಸ್ಟ್ರಿಯನ್ ಲೈಫ್ ಭಾಳ ಹಜಾರ್ಡಸ್ ಆಗಿರುತ್ತೆ, ಅಂದರೆ ಡೇಂಜರಸ್ ಅಂತ. ಹಜಾರ್ಡಸ್ ಅಂದರೆ ಅದು ಆಪ್ಷನ್ ಸಿ ಆಗಿರುತ್ತೆ. ಹಾಗಿದ್ರೆ 1ಗೆ ಬಿ, 2ಗೆ ಸಿ. ಬೋವಿಂಗ್ ಅಂದರೆ ಕ್ವೆಂಟರ್ ಆ್ಯಂಡ್ ಫಾರ್ಮಲ್ ಅಂತ. ಹಾಗಿದ್ರೆ ಲಾಸ್ಟ್ ಆಪ್ಷನ್ ಎ ಅಂತ ಇರಬೇಕು, ಅದರ ಹಿಂದೆ ಸಿ ಹಾಗೂ ಬಿ ಅಂತ ಬಂದಿರಬೇಕು. ಯಾವುದು? ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಈಗ, ಇನ್ ದಿ ವಾಟರ್ ರೂಫ್ ವಾಸ್ ಮೆಸ್ಮರೈಸ್ಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದ ಪಿಕ್ಚರ್ ಆಫ್ ದಿ ಕೋಕೋ ಫಾರ್ಮ್ ಅಟ್ ವರ್ಕ್ ಅಂತ. ಆದರೆ ಎಲ್ಲ ವಿದ್ಯಾರ್ಥಿಗಳು ಕ್ವಶನ್ 4ಗೆ ಎ ಅಂತ ಹಾಕಿ ಬರ್ತಾಯಿದ್ದಾರೆ. ಅದು ತಪ್ಪು. ಮೆಸ್ಮರೈಸ್ಡ್ ಅಂತ ಹೇಳಿದರೆ ವಶೀಕರಣ ಅಂತ ಅರ್ಥ ಕಂಡ್ರಪ್ಪ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳಿಗೆ, ಈಗ ಕ್ವಶನ್ ನಂಬರ್ 5 ನೋಡೋಣ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ವಾಟರ್ ಅಂತ ಇದೆ. ವಾಟರಲ್ಲಿ ಆಯಿತಾ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 5ಕ್ಕೆ ರುಫೋಸ್ ಒಕೋಕಿ ಟೋರ್ ದಿ ಬ್ಯಾಲೆಟ್ ಪೇಪರನ್ನು 2 ತುಂಡಾಗಿ ಮಾಡುತ್ತಾನೆ ಇಂಟು 2 ಪೀಸಸ್ ಆ್ಯಂಡ್ ಕಟ್ 1/2 ಆ್ಯಂಡ್ ಪುಟ್ 1/2 ಇನ್ ಈಚ್ ಬಾಕ್ಸ್. 2 ಬಾಕ್ಸ್ಗಳಲ್ಲಿ ಒಂದೊಂದನ್ನು ಹಾಕ್ತಾನೆ. ಒಂದೊಂದನ್ನು ಅಂದರೆ ಅರ್ಧ ಪೀಸನ್ನು ಹಾಕ್ತಾನೆ. ಅದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಬಹಳ ಇಂಪಾರ್ಟೆಂಟ್ ಕಂಡ್ರಿ. ಎಲ್ಲ ಕ್ವಶನ್ ಬ್ಯಾಂಕ್ಸಿಂದನೇ ಪಿಕ್ ಮಾಡಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮತ್ತೊಮ್ಮೆ ನಮ್ಮ ಮೊಹಮ್ಮದ್ ಝೈದ್ ಹಾಗೂ ಅವರ ಫ್ರೆಂಡ್ಗೆ ಧನ್ಯವಾದಗಳು. ಮೀರಾ ಟ್ರಾವೆಲ್ ಟು ಹಂಪಿ ವಿತ್ ಹರ್ ಫ್ರೆಂಡ್ಸ್. ದೇ ಹ್ಯಾಡ್ ಆಲ್ವೇಸ್ ವಾಂಟೆಡ್ ಟು ಸಿ ದಿ ಏನ್ಷಿಯಂಟ್ ಟೆಂಪಲ್ಸ್ ಬಿಕಾಸ್ ದೇ ಫ್ಯಾಸಿನೇಟೆಡ್ ದೆಮ್ ಎ ಗೈಡ್. ಬನ್ನಿ ಈಗ, ದೇ ಅಂದರೆ ಏನು ಅಂತ ಫಸ್ಟ್ ಲೈನಲ್ಲಿದೆ. ಏನು ನೋಡಿ, ದೇ ಅಂದರೆ 1, ದೇ ಅಂದರೆ 2. 2 ದೇ ಕೇಳಿದ್ದಾರೆ, ಹಾಗಾಗಿ 1, 2 ಅಂತ ಅದ್ರ ಮೇಲೆ ಬರೆದಿದ್ದಾರೆ. ಮೊದಲು ಮೀರಾ ಟ್ರಾವೆಲ್ ಟು ಹಂಪಿ ವಿತ್ ಹರ್ ಫ್ರೆಂಡ್ಸ್. ದೇ ಹ್ಯಾಡ್ ಆಲ್ವೇಸ್ ವಾಂಟೆಡ್ ಟು ಸಿ. ದೇ ಅಂದರೆ ಯಾರು? ಅವಳ ಫ್ರೆಂಡುಗಳು ಅಂತ. ಎಲ್ಲಿದ್ದಾವೆ ನೋಡಿ, ಆಪ್ಷನ್ ಇ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಅದಕ್ಕೆ ಅಲ್ವಾ ಮೀರಾ ಆ್ಯಂಡ್ ಹರ್ ಫ್ರೆಂಡ್ಸ್ ಅಂತ. ನೆಕ್ಸ್ಟ್ ಇನ್ನೊಂದು ದೇ ಅಂದರೆ ಏನು ಅಂತ ಕೇಳಿದ್ದಾರೆ. ಸಿ ದಿ ಏನ್ಷಿಯಂಟ್ ಟೆಂಪಲ್ಸ್ ಬಿಕಾಸ್ ದೇ ಫ್ಯಾಸಿನೇಟೆಡ್ ದೆಮ್ ಅಂತ. ದೇ ಅಂದರೆ ಇಲ್ಲಿ ದೇವಸ್ಥಾನಗಳು. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಏನ್ಷಿಯಂಟ್ ಟೆಂಪಲ್ಸ್ ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3. ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಎ ಗೈಡ್ ಅಕಂಪನಿಡ್ ದೆಮ್ ಆ್ಯಂಡ್ ಹಿ ಟೋಲ್ಡ್. ಹಿ ಅಂದರೆ ಯಾರು? ಒಬ್ಬ ಅಲ್ಲಿ ಗೈಡ್ ಮಾಡುವವನು, ಆಯಿತಾ. ಟೂರಿಸ್ಟ್ ಗೈಡ್ ಆಗಿರ್ತಾನೆ. ಹಾಗಿದ್ರೆ ಸರಿಯಾದ ಉತ್ತರ ಗೈಡ್, GUIDE ಅಂತ. ಹೂ ಅಂದರೆ ಯಾರು ಅಂತ ಕೇಳಿದ್ದಾರೆ. ಅಬೌಟ್ ದ ಕಿಂಗ್ಸ್ ಹೂ ಒನ್ಸ್ ರೂಲ್ ದ ಪ್ಯಾಲೇಸ್. ಹೂ ಅಂದರೆ ಅಲ್ಲಿನ ಹೇಳಿ ನೋಡೋಣ, ರಾಜರು ಅಂತ, ಆಯಿತಾ. ಹೂ ಒನ್ಸ್ ರೂಲ್ ದಿ ಪ್ಯಾಲೇಸ್ ಅಂತ, ರಾಜರು ಅಂತ ಹೂ ಅಂದರೆ. ಹರ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಮೀರಾ ಥ್ಯಾಂಕ್ಡ್ ಹಿಮ್ ಫಾರ್ ಹೆಲ್ಪಿಂಗ್ ಹರ್. ಹರ್ ಅಂದರೆ ಅವಳೇ ಮೀರಾ ಅಂತ. ಅಲ್ಲಿಗೆ ಸರಿಯಾದ ಉತ್ತರ ಮೀರಾನೇ ಆಗಿರುತ್ತೆ. ಹೌದಾ? ಎಸ್, ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಪಾರ್ಟ್ ಬಿನಲ್ಲಿ ಏನಂತೀರ, ಇದು ಅಕಾರ್ಡಿಂಗ್ ಟು ಬೋರ್ಕ್ಸ್ ಹೂ ಮೇಡ್ ರಿಮಾರ್ಕಬಲ್ ಕಮೆಂಟ್ಸ್. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಆಯಿತಾ. ವಾಟ್ ಈಸ್ ದ ನೇಮ್ ಆಫ್ ದಿ ಬುಕ್ ಅಂತ ಬಹಳ ಟಫ್ ಆಗಿ ಕೊಟ್ಟಿದ್ದಾರೆ ಕಣೋ. ನಿಜವಾಗಿಯೂ ಮೆಚ್ಚಬೇಕು. ಇದನ್ನು ಯಾವನಾದರೂ 40ಕ್ಕೆ 40 ತಗೊಂಡಿದ್ದಾನೆ ಅಂದರೆ ಗ್ರೇಟೇ ಕಂಡ್ರಲ್ಲ ನೀವು, ಆಯಿತಾ. ರೆಡಿ ಇದ್ದೀರಾ ಅಂತ ಆನ್ಯುವಲ್ ಎಕ್ಸಾಮಿಗೆ. ಸರಿಯಾದ ಉತ್ತರ ಬಂದು ಸ್ಪೆಂಗ್ಲರ್ ಅಂತ, SPENGLER ಅಂತ. ಇಷ್ಟೇ ಆನ್ಸರು. ಹೂ ಮೇಡ್ ರಿಮಾರ್ಕಬಲ್ ಕಮೆಂಟ್ಸ್ ಆನ್ ಬುಕ್ ಸ್ಪೆಂಗ್ಲರ್ ಅಂತ, SPENGLER ಅಷ್ಟೇ ಆನ್ಸರು. ವಾಟ್ ಈಸ್ ದ ನೇಮ್ ಆಫ್ ದ ಬುಕ್ ಅಂತ ಇದೆ. ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ, ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ ಬಿ ಆನ್ಸರು. ಕ್ವಶನ್ ನಂಬರ್ 8. ನೇಮ್ ಎನಿ 2 ರೀಸನ್ ಬಿಹೈಂಡ್ ದ ನಾರಾ ಡೀರ್ ಬಿಹೇವಿಯರ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು, ಆಯಿತಾ, ಜಪಾನಲ್ಲಿ ನರೇಟರ್ ನೋಡಿದ ಹಾಗೆ ಡೀರಿನ 2 ವರ್ತನೆಗಳನ್ನು ಬರೆಯಿರಿ ಅಂತ.
ಅದಕ್ಕೆ ಡೀರ್ ಆರ್ ಮೋರ್ ಇಮಿಟೇಟಿವ್ ಒಂದು. ಸೆಕೆಂಡು, ಇಟ್ ಈಸ್ ಜೆನೆಟಿಕ್ ಆ್ಯಂಡ್ ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಡೀರ್ ದಟ್ ಇಟ್ ಬೌ ಟು ಅದರ್ಸ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಯಾಕೆ ಅದು ಇಮಿಟೇಟ್ ಮಾಡುತ್ತೆ ಹಾಗೂ ಬೌ ಮಾಡುತ್ತೆ ತನ್ನ ತಲೆಯನ್ನು ಅಂದರೆ ಬಿಕಾಸ್ ಇಟ್ ಈಸ್ ಅ ಜೆನೆಟಿಕ್ ಆ್ಯಂಡ್ ಇಟ್ ಈಸ್ ಇನ್ ದ ಬ್ಲಡ್ ಆಫ್ ದಿ ಡೀರ್ಸ್ ಅಂತ. ಮೆನ್ಷನ್ ಎನಿ ಒನ್ ಪ್ರೋವರ್ಬ್ ಬೈ ಯೂಸ್ಡ್ ಬೈ ಚಿನು ಆಚೆಬಿ ಇನ್ ದಿ ವಾಟರ್ ಅಂತ. ಇದಕ್ಕೆ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಹೇಳಿದ್ನಲ್ವ, ಪೇಜ್ ನಂಬರು 117 ಟೆಕ್ಸ್ಟ್ ಬುಕ್ಕಲ್ಲಿ ತಗೊಂಡ್ರೆ ಸುಮಾರು ಒಂದು 8 ಪ್ರೋವರ್ಬ್ ಇದೆ. ಆ ಒಂದು ಪಾಠದಲ್ಲಿ ಒಂದು 2 ಬರೀರಿ ಅಂತ ಇಲ್ಲಿದೆ, ಅಲ್ಲ ಒಂದು, ಯಾವ್ದಾರ ಒಂದು ಹೇಳ್ತೇನೆ. ಫ್ಲೈ ಟ್ರೈಂಗ್ ಟು ಮೂವ್ ಅ ಡಂಗ್ ಹಿಲ್ ಅನ್ನುವಂಥದ್ದು ಒಂದು. ಅಥವಾ ಅದು ಆಗಲ್ಲ ಅಂದರೆ ಹೂ ವುಡ್ ಲೀವ್ ಆ್ಯನ್ ಓಝೋ ಫೀಸ್ಟ್ ಆ್ಯಂಡ್ ಗೋ ಟು ಅ ಪೂರ್ ರೈಚುಯಲ್ ಮೀಲ್ ಕ್ವಶನ್ ಮಾರ್ಕ್ ಹಾಕಬೇಕು. ನಿಜವಾಗಿಯೂ ಕಂಡ್ರೋ 3ಕ್ಕೂ 0 ಮಾರ್ಕ್ಸ್ ತೆಗಿತೀರ ನೀವು. ಆ ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಿಲ್ಲ ಇನ್ನು ನೀವೇ. ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾರಿಗಾದರೂ ಕೆಪಬಿಲಿಟಿ ಇತ್ತಾ ಕಮೆಂಟ್ ಮಾಡಿ. ಸರ್ ನನಗೆ 6ಕ್ಕೆ 6 ತೆಗಿತಿದೆ, ಸಾರಿ ಯಾವುದು ಇದು 2 ಅಲ್ವಾ, ಎನಿ 2 ಅಂತ ಇದೆ, 2ಗೆ 4 ಔಟ್ ಆಫ್ 4 ನಾನು ತೆಗಿತಿದ್ದೆ ಅಂತ. ನಿಜವಾಗಿಯೂ ಸರ್ ನಾನು ಹೇಳ್ತೇನಲ್ವ ಪ್ರಾಮಾಣಿಕವಾಗಿ, ಆ ಲೆವೆಲಿಗೆ ನೀವು ಇನ್ನೂ ಪ್ರಿಪ್ರೇಷನ್ ಮಾಡಿಲ್ಲ, ಮಾಡಿ, ಇನ್ನೂ ಸಮಯ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಎಲ್ಲ ಕ್ವಶನ್ ಆನ್ಸರ್ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ ಬಂದಿದೆ. ಬ್ಲೈಂಡ್ನೆಸ್ ಬಗ್ಗೆ ಬರೀರಿ ಅಂತ ಪೇಜ್ ನಂಬರು ಹೇಳಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಪೇಜ್ ನಂಬರ್ 81ರಲ್ಲಿ ಇದರ ಆನ್ಸರ್ ಇದೆ, ಕ್ವಶನ್ ನಂಬರ್ 10ಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ನೆಕ್ಸ್ಟು ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ನೇಚರ್ ಇನ್ ದ ಹೆವನ್ ಅಂತ ಇದೆ, ಇದರ ಒಂದು ಸಮ್ಮರಿಯನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಅದೇ ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಕ್ವಶನ್ ನಂಬರ್ 12 ರೈಟ್ ಎ ನೋಟ್ ಆನ್ ಗ್ರೇ ಪೇಮೆಂಟ್ಸ್ ಇನ್ ದ ಸ್ಟ್ರೀಟ್ಸ್ ಆಫ್ ಕೋಪಕಬನ ಅಂತ ಇದೆ. ಇದನ್ನು ಯಾವುದಾದ್ರು 2 ಬರೀರಿ ಅಂತ ಇದೆ, ಇದನ್ನು ಬಿಟ್ಟು ಹಾಕೊಂಡ್ರು ನಡೆಯುತ್ತೆ. ಆನ್ಸರ್ ಎನಿ 2 ಅಂತ ಮತ್ತೆ ಇದೆ, 4 ಅಂಕದ ಪ್ರಶ್ನೆಗಳು. ಬನ್ನಿ ನೋಡೋಣ ಈಗ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ವೈ ಅಂತ ಅದೇ ಸೇಮ್ ಕ್ವಶನ್ ಇದು. ದ ಮಾಡರ್ನ್ ಡೆವಲಪ್ಮೆಂಟ್ ಇನ್ ದ ಕಮ್ಯುನಿಕೇಷನ್ ವಿಲ್ ನಾಟ್ ರಿಪ್ಲೇಸ್ ಬುಕ್ಸ್ ಅಂತ ಇದೆ. 100% ಇದೇ ಕ್ವಶನ್ ಬರುತ್ತೆ ಅಂತ ನಾನು ಹೇಳಿದ್ದೆ, ಅದೇ ಕ್ವಶನ್ ಬಂದಿದೆ. ಕ್ವಶನ್ ನಂಬರ್ 14 ಕೂಡ ನಿಮ್ಮ ಹೆವನಿನ ಪದ್ಯದಿಂದ ಅದೇ ಸೇಮ್ ಕ್ವಶನ್ ಬಂದಿದೆ. ರೈಟ್ ಎ ಕಮೆಂಟ್ ಆನ್ ಹೌ ಜಾರ್ಜ್ ಮೇಕ್ಸ್ ದಿ ಕಾಂಟ್ರಿಬ್ಯೂಷನ್ ಬಿಹೇವಿಯರ್ ಆಫ್ ದಿ ಜಪಾನೀಸ್ ಆ್ಯಂಡ್ ದಿ ಬ್ರೆಜಿಲಿಯನ್ಸ್ ಅಂತ ಇದೆ. ಸ್ವಲ್ಪ ಹಾರ್ಡ್ ಕ್ವಶನು, ಬೇಡ ಅಂದರೆ ಬಿಡಿ, ನೋ ಪ್ರಾಬ್ಲಮ್. ನೀದರ್ ದಿ ಎಲ್ಡರ್ಸ್ ಆಫ್ ದಿ ವಿಲೇಜ್ ನಾಟ್ ದ ರೂಫ್ ಎಸ್ಕೇಪ್ ಫ್ರಮ್ ಗೆಟಿಂಗ್ ದಿ ಕರಪ್ಟೆಡ್ ಡ್ಯೂರಿಂಗ್ ದಿ ಎಲೆಕ್ಷನ್ಸ್ ಅಂತ ಇದೆ. ಇದು ಹಾರ್ಡ್ ಕ್ವಶನ್ಸ್, ಸ್ವಂತಿಕೆ ನಿಮ್ಮ ನಾಲೆಡ್ಜನ್ನು ತೋರಿಸಿ ಇಲ್ಲಿ ಬರೆಯುವಂಥದ್ದು. ಇದು ನಿಮ್ಮ ಕೈಯಲ್ಲಿ ಆಗಲ್ಲ 50%. ಹಾಗಾಗಿ ಎಷ್ಟು ಕಷ್ಟಪಟ್ಟು ಕಲಿತಿರೋ ಗ್ರಾಮರು ನಿಜವಾಗಿಯೂ 70 ಕ್ರಾಸ್ ಮಾಡ್ತೀರಾ. ಬರೇ ಕ್ವಶನ್ ಆನ್ಸರ್ ಕಲಿತೆ, ಬರೇ ಪಾಠಗಳನ್ನು ಕಲಿತೆ, ಬರೇ ತಲೆಯಲ್ಲಿ ಲಿಟ್ರೇಚರ್ ತುಂಬಿಕೊಂಡು ಗ್ರಾಮರ್ ಏನೂ ಇಲ್ಲ ಅಂದರೆ 0.35 ಬೀಳುತ್ತೆ. ಇವತ್ತು ನನ್ನ ಮಾತುಗಳು ನಿಮಗೆ ಚುಚ್ಚುತ್ತೆ, ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಗೊತ್ತಾಗುತ್ತೆ ರಿಯಾಲಿಟಿ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ ಕೊಟ್ಟಿರ್ತೇನೆ. ಡಿಸೆಂಬರ್ ಪೂರ್ತಿ ಗಟ್ಟು ಹೊಡೆದ್ಬಿಡ್ರಲ್ಲ ಈ ಗ್ರಾಮರು. ಕ್ವಶನ್ ಆನ್ಸರ್ ಸ್ಟಾರ್ಟ್ ಮಾಡಿದರೆ ಎಕ್ಸಾಮ್ವರೆಗೂ ಬರೀ ಅದೇ ಓದಬೇಕು. ಅಂದರೆ ಗ್ರಾಮರ್ ಬರುತ್ತಲ್ವಾ, ಯಾಕೆ ಟೆನ್ಷನ್ ತಗೊಂತೀರಾ? ಬನ್ನಿ, ಒಂದು ಪ್ಯಾಸೇಜ್ ಕೊಟ್ಟಿದ್ದರು ಅವರಿಗೆ 5 ಮಾರ್ಕ್ಸಿಗೆ, ಆಯಿತಾ, ಅದನ್ನೇನು ತಲೆ ಬಿಸಿಲ್ಲ, ಅವರು ಮಾಡ್ಕೊತಾರೆ. ಅಥವಾ ಒಂದು ಪೋಯಮನ್ನು ಬರೀರಿ ಅಂತ ಕೊಟ್ಟಿದ್ದರು. ಬನ್ನಿ ವಿದ್ಯಾರ್ಥಿಗಳ, ಈಗ ಇದನ್ನು ಫಿಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಎಕ್ಸಾಮಿಗೂ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ 2 ಮಾರ್ಕ್ಸ್ ಸಿಗಿರುತ್ತೆ, ಇಲ್ಲೂ 2 ಮಾರ್ಕ್ಸ್ ಸಿಗಿದೆ. ಡಯಾಬಿಟೀಸ್ ಈಸ್ ಎ ಕ್ರಾನಿಕಲ್ ಡಿಸೀಸ್ ದಟ್ ಅಫೆಕ್ಟ್ಸ್ ಹೌ ಅವರ್ ಬಾಡಿ ಟರ್ನ್ಸ್ ಫುಡ್ ಇಂಟು ಎನರ್ಜಿ. ದೆರ್ ಆರ್ 3 ಮೇನ್ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇದೆ. 1ನೇ ಡ್ಯಾಶಿಗೆ ಏನು ಬರೀಬೇಕು, 1 ಅಂತ ಕೊಟ್ಟಿದ್ದಾರೆ, ಅಲ್ಲಿ ಡಯಾಬಿಟೀಸ್ ಅಂತ ಬರೀಬೇಕಾಗತ್ತೆ. ಇಲ್ಲಿಂದ ಆರೋ ಮಾರ್ಕ್ ಬಂದು ಎಲ್ಲೋಗಿದೆ, 2 ಅಂತ ಇದೆ, ಈಸ್ ಎ ಡ್ಯಾಶ್ ಅಂತ ಇದೆ, ಅಲ್ಲಿ ಕ್ರಾನಿಕ್ ಡಿಸೀಸ್ ಅಂತ ಬರೀಬೇಕು, ಆಯಿತಾ. ಬಿ ಕ್ವಶನ್ ನಂಬರ್ ಆನ್ಸರ್ 2ನಲ್ಲಿ. ಈಗ 3 ಟೈಪ್ಸಲ್ಲಿ ಟೈಪ್ 1 ಅಂತ ಇದೆ, ಇನ್ನೊಂದರಲ್ಲಿ 3ಗೆ ಡ್ಯಾಶ್ ಅಂತ ಹಾಕಿದ್ದಾನೆ, ಅದಕ್ಕೆ ಟೈಪ್ 2 ಅಂತ ಬರೀಬೇಕು ಸರ್, ಅಷ್ಟೇ. 2 ರೀತಿ ನೋಡಿ, ಇಲ್ಲಿ ಟೈಪ್ 1 ಟೈಪ್ 2 ಅಂತ ಕೊಟ್ಟಿದ್ದಾನೆ. ಇನ್ನೊಂದು ಡಿಸೀಸಿಗೆ ಅವನ ಹೆಸರನ್ನು ಕೊಟ್ಟಿದ್ದಾನೆ, ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ, ಹೌದಲ್ಲ, ಮೀನ್ಸ್ ಡ್ಯಾಶ್ ಅಂತ ಇದೆ. ಅದರ ಅರ್ಥವೇನು ಅಂತ ಹೇಳಿದರೆ ಡಯಾಬಿಟಿಸ್ ವೈಲ್ ಪ್ರೆಗ್ನೆಂಟ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಏನು, ಡಯಾಬಿಟಿಸ್ ವೈಲ್ ಪ್ರೆಗ್ನೆಂಟ್ ಅಂತ 4ನೇ ಆನ್ಸರಿಗೆ ಬರೀಬೇಕು ವಿದ್ಯಾರ್ಥಿಗಳೇ. ಇಲ್ಲಿಗೆ ಪೇಪರ್ ಮುಗಿತಾ ಇಲ್ಲ. ಬನ್ನಿ, ರೈಟ್ ಎ ಲೆಟರ್ ಟು ಯುವರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಟೆಲಿಗ್ರಾಫ್ ಡೇಟೆಡ್ 5th December 2025 ಅಂತ ಇದೆ ವಿದ್ಯಾರ್ಥಿಗಳೇ. ಇದು ಯಾವ ರೀತಿಯಾಗಿ ಬರೀಬೇಕು ಏನು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸರ್. ನಾನೇ ಬರೆದು ನೀಟಾಗಿ ಹಿಂಗೆ ಕಲಿಸಿದ್ದೇನೆ ನೋಡಿ. ಬರೀ ಹೇಳೋದ್ರಿಂದ ಏನು ಉಪಯೋಗವಿಲ್ಲ, ಫಾರ್ಮೆಟ್ ಬೇಕಾದ್ರೆ ಹೇಳ್ತೀನಿ. ಫ್ರಮ್ ಬರೀಬೇಕು, ಡೇಟ್ ಬರೀಬೇಕು, ಟು ಬರೀಬೇಕು, ಸಲ್ಯೂಟೇಷನ್ ಪಾರ್ಟು, ಸಬ್ಜೆಕ್ಟು, ರೆಫರೆನ್ಸು, ಬಾಡಿ ಆಫ್ ದಿ ಲೆಟ್ರು, ಥ್ಯಾಂಕ್ ಯು, ಯುವರ್ಸ್ ಸಿನ್ಸಿಯರ್ಲಿ, ಇಷ್ಟು ಬರೀಬೇಕಾಗತ್ತೆ. ಇದನ್ನು ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಲೆಟರ್ಗೆ 5 ಅಂಕಗಳನ್ನು ಪಡಿಬೇಕು ಅಂತ ನಾನು ಅಪ್ಲೋಡ್ ಮಾಡಿದ್ದೇನೆ ಸರ್, ಅದನ್ನು ನೋಡಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಂತರದಲ್ಲಿ ಇನ್ನೊಂದು ನಿಮಗೆ ಕೊಟ್ಟಿದ್ದಾರೆ, ನಿಮ್ಮ ಲೆಟರ್ ರೈಟಿಂಗ್ ಕಷ್ಟ ಆಗುತ್ತೆ ಅಂದರೆ ತಾವುಗಳು ಸ್ಪೀಚ್ ರೈಟಿಂಗನ್ನು ಬರಿಬೋದು ಅಂತ. ವಿದ್ಯಾರ್ಥಿಗಳೇ, ಯಾವ ಲೆಕ್ಚರಿಗೆ ಕೇಳಿದ್ರು ನಿಮ್ಮನ್ನು ಸ್ಪೀಚ್ ರೈಟಿಂಗ್ ಬರೀರಿ ಅಂತ ಹೇಳಲ್ಲ. ಯಾಕಂದರೆ ಜಾಸ್ತಿ ಮಾರ್ಕ್ಸ್ ಬರೋದು, ಜಾಸ್ತಿ ಮಾರ್ಕ್ಸ್ ಹೋಗೋದು ಸ್ಪೀಚ್ ರೈಟಿಂಗಲ್ಲಿ, ಜಾಸ್ತಿ ಮಾರ್ಕ್ಸ್ ಕ್ರೆಡಿಟ್ ಆಗೋದು ಅದು ಲೆಟರ್ ರೈಟಿಂಗಲ್ಲಿ. ಹಾಗಾಗಿ ಯು ಶುಡ್ ಗೋ ಫಾರ್ ಲೆಟರ್.
ಇಷ್ಟೇ ನಾನು ಹೇಳುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಕಳಿಸಿಕೊಟ್ಟಂತಹ ನಮ್ಮ ಮೊಹಮ್ಮದ್ ಝೈದ್ ಹಾಗೂ ಅವರ ಫ್ರೆಂಡಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಕಣಪ್ಪ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನೀವುಗಳು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು.